Hi dear students, welcome to class 3 of chapter sets. So students, in class 2, we learn 3 problems. So this is question number 4 under the same main. The question is like this: the collection of all boys in your school. Here we have to state whether the given collection is a set or not a set, and we have to give justification for it. So student, here objects of the collection are boys. Objects in the collection are boys in your class. Student, can we say the given collection is well defined? Somebody is replying yes. Yes. Because if a person is an object, assume that if a person, assume a person, we know it is an object. So we can easily say that person is our classmate or not a classmate. ಮಕ್ಕಳೇ, ನಾನು ಹೇಳಿದ್ದು ಇಷ್ಟೇ. ಇಲ್ಲಿ ಆಬ್ಜೆಕ್ಟ್ಸ್ ಅನ್ನೋದು ಬಾಯ್ಸ್ ಆಗಿರೋದ್ರಿಂದ ನನಗೆ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ನಿಮಗೆ ಪರಿಚಯ ಇರ್ತಾನೆ ಅಂತ ಇಟ್ಕೊಳ್ಳಿ. ಪರಿಚಯ ಇದ್ದ ತಕ್ಷಣ ಅವನು ನಿಮ್ಮ ಸಹಪಾಠಿ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಕ್ಲಾಸಲ್ಲೇ ಓದ್ತಾ ಇದ್ದಾನೆ ಅಂತ ಅಂದುಕೊಳ್ಳುವ ಆಗಿಲ್ಲ. ಓದ್ತಾ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಅಂದರೆ ನಿಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾನು ಆಬ್ಜೆಕ್ಟ್ ಅಂತ ಹೇಳಿದಾಗ ನೀವು ನಿಮಗೆ ನಾನು ಏನಾದರೂ ಪ್ರಶ್ನೆಯನ್ನು ಈಸ್ ದಿಸ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ದಿಸ್ ಕಲೆಕ್ಷನ್ ಅಂದರೆ ಸಪೋಸ್ ಅವನು ನಿಮ್ಮ ಕ್ಲಾಸ್ಮೇಟ್ ಆಗಿದ್ದು ಮತ್ತು ಮೇಲಾಗಿದ್ದರೆ ನಿಮ್ಮ ಕಡೆಯಿಂದ ನನಗೆ ಉತ್ತರ ಏನು ಬರುತ್ತೆ ಅಂದರೆ ಎಸ್ ಸರ್, ನೀವು ಹೇಳ್ತಾ ಇರುವಂಥ ಪರ್ಸನ್ನು ಸೊ ಇಲ್ಲಿರುವಂಥ ಕಲೆಕ್ಷನಲ್ಲಿದೆ ಅಂತ ಹೇಳ್ತೀರಾ. ಸಪೋಸ್ ಒಬ್ಬ ಪರ್ಸನ್ ಇಲ್ಲಿರ್ತಾನೆ ಅಂತ ಇಟ್ಕೊಳ್ಳಿ. ನಾನು ನಿಮಗೆ ಪ್ರಶ್ನೆ ಹೀಗೆ ಕೇಳ್ತೀನಿ, ಈಸ್ ದಿಸ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಅಂದಾಗ ಆ ಪರ್ಟಿಕ್ಯುಲರ್ ಪರ್ಸನ್ ನಾನು ಯಾರನ್ನ ಹೇಳ್ತಾ ಇದ್ದೀನೋ ನಿಮ್ಮ ಕ್ಲಾಸ್ಮೇಟ್ ಆಗಿದ್ದು ಫಿಮೇಲ್ ಆಗಿದ್ದರೆ ದೆನ್ ಯು ವಿಲ್ ಸೇ object does not belongs to the collection. Even though the person is classmate of you, it does not belong to the collection because the person is not male, female. So boy andre male. ಸಪೋಸ್ ನಿಮಗೆ ಗೊತ್ತಿರೋವಂಥ ಒಂದು ಪರ್ಸನ್ ಬಾಯ್ ಆಗಿದ್ದು ನಿಮ್ಮ ಕ್ಲಾಸ್ಮೇಟ್ ಆಗಿದ್ದರೆ, ಸಪೋಸ್ ಅಸ್ಯೂಮ್ ದಟ್, ಇಮ್ಯಾಜಿನ್ ಇಲ್ಲಿ ರಾಮ ಅಂತ ರಮೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ ನನ್ನ ಪಕ್ಕ. ಅವನು ನಿಮ್ಮ ಕ್ಲಾಸ್ಮೇಟ್ ಅಂತ ಇಟ್ಕೊಳ್ಳಿ. ನಾನು ರಮೇಶನ್ನು ತೋರಿಸ್ತಾ ನಿಮಗೆ ಪ್ರಶ್ನೆಯನ್ನು ಈಸ್ ದಿಸ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಅಂದರೆ ನೀವೇನು ಹೇಳ್ಬೋದು? ಎಸ್ ಸರ್, ರಮೇಶ್ ಈಸ್ ಎ ಬಾಯ್ ಆ್ಯಂಡ್ ಈಸ್ ಸ್ಟಡಿಂಗ್ ಇನ್ ಅವರ್ ಸ್ಕೂಲ್. ಫರ್ದರ್ ಈಸ್ ಮೈ ಕ್ಲಾಸ್ಮೇಟ್. ದೇರ್ಫೋರ್ ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಕೊಡಲಿ, ನಾವು ಸಮರ್ಥನೀಯವಾಗಿ ಅದು ಸೆಟ್ಗೆ ಸೇರಿದೆಯೋ ಕಲೆಕ್ಷನ್ಗೆ ಸೇರಿದೆಯೋ ಅಥವಾ ಸೇರಿಲ್ಲದೆ ಇರೋದೋ ಅಂತ ಸ್ಪಷ್ಟವಾಗಿ ಹೇಳೋಕ್ಕಾಗತ್ತೆ. ಐ ಕ್ಯಾನ್ ರೆಡಿಲಿ ಏಬಲ್ ಟು ಸೇ ದ ಗಿವನ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್. Therefore, I can say the collection of all boys in your school is well defined. Means the given collection is a set. Therefore, ಮಕ್ಕಳಿಗೆ ಇಲ್ಲಿ ನೀವು ಸೊಲ್ಯೂಷನ್ ಬರಿಬೇಕಾದ್ರೆ ಹೇಗೆ ಬರಿಬೇಕು ಅಂದರೆ ದ ಗಿವನ್ ಕಲೆಕ್ಷನ್
The given collection is well defined. The given collection is well defined. And hence it is a set. And hence it is a set. Now student, shall we move on to next question. Question is like this. The collection of questions. The collection of questions in this chapter. In this chapter. Student, just observe the problem carefully, identify the objects. Here, problem is like this, the collection of questions in this chapter. Therefore, objects are questions. Rule is in this chapter. Student, can we say the given collection of objects form a set? Yes, we can say the collection of questions in this chapter is well defined. ಮಕ್ಕಳು ಇಲ್ಲಿ ಯಾವ ಆಬ್ಜೆಕ್ಟ್ಸ್ನ ಕಲೆಕ್ಷನ್ ಅಂದರೆ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ಅಂತ ಇದೆ. ಚಾಪ್ಟರ್ ನೇಮ್ ಇಸ್ ಸೆಟ್ಸ್. ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಒಂದು ಪ್ರಶ್ನೆ. ನಾನು ನಿಮಗೆ ಒಂದು ಆಬ್ಜೆಕ್ಟ್ ಕೊಟ್ಟಿರ್ತೀನಿ, ರಿಲೆವೆಂಟ್ ಆಬ್ಜೆಕ್ಟ್, ಅದು ಪ್ರಶ್ನೆ ರೂಪದಲ್ಲಿರುತ್ತೆ. ಸೊ ಆ ಆಬ್ಜೆಕ್ಟ್ನ ನೀವು ಕೊಟ್ಟಿರುವಂಥ ಕಲೆಕ್ಷನಲ್ಲಿ ಇದೆ ಅಂತ ಹೇಳಿದ್ದಾರೆ ಅಂದರೆ ಆ ಕ್ವಶನ್ ಸೆಟ್ಸ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಸರ್, ನೀವು ಕೊಟ್ಟಿರುವಂಥ ಆಬ್ಜೆಕ್ಟ್ ಅದು ಪ್ರಶ್ನೆ ಆಗಿರುತ್ತೆ. ಇದು ಕೊಟ್ಟಿರುವಂಥ ನೀವು ಹೇಳಿರುವಂಥ ಕಲೆಕ್ಷನ್ನಲ್ಲಿ ಇಲ್ಲ. ಎರಡು ಅಭಿಪ್ರಾಯ ಬರುತ್ತೆ. ನಾನು ಒಂದು ಆಬ್ಜೆಕ್ಟ್ ಕೊಟ್ಟಾಗ ನಿಮಗೆ ಪ್ರಶ್ನೆ ಕೇಳಿದಾಗ, ಈಸ್ ದಿಸ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಅಂದರೆ, ಇಫ್ ಯು ನೋ ಮ್ಯಾಥಮೆಟಿಕ್ಸ್ ವೆರಿ ವೆಲ್, ಯು ಕ್ಯಾನ್ ಈಸಿಲಿ ಸೇ the set question, the given question belongs to the given collection or does not belong to the collection. For example, find objects are questions. The 10th term, find the 10th term of the AP. Find the 10th term of the AP, 2, 3, 5 and so on. We know this is a question. Is this object belongs to the given collection? Everything is a collection. Is this belongs to the given collection? No. This is the question which is not in the chapter sets. This is the question which is in the chapter progression. It is also called as sequence. ಮಕ್ಕಳು, ಇಲ್ಲಿ ಏನು ಆಬ್ಜೆಕ್ಟ್ ಇದೆಯೋ ಈ ಕಲೆಕ್ಷನಲ್ಲಿ ಇದೆಯಾ ಅಂದರೆ ನಿಮಗೆ ಅರ್ಥ ಆಗಿದೆ. ಸೊ ಇಲ್ಲಿ ಇರುವಂಥ ಪ್ರಶ್ನೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ಪ್ರಶ್ನೆ ಅಂತ ಹೇಳಿ. ಹಾಗಾದರೆ ಈ ಪ್ರಶ್ನೆ, ಈ ಆಬ್ಜೆಕ್ಟ್ ಇಲ್ಲಿ ಕೊಟ್ಟಿರುವಂಥ ಕಲೆಕ್ಷನಲ್ಲಿ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬೋದು ನಾವು. ಒನ್ ಮೋರ್ ಎಕ್ಸಾಂಪಲ್, ಪ್ರೂವ್ ದ್ಯಾಟ್ ಸೈನ್ ಥೀಟಾ ಡಿವೈಡೆಡ್ ಬೈ ಕೊಸೆಕ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೆಕ್ ಥೀಟಾ ಇಸ್ ಈಕ್ವಲ್ ಟು 1. ದಿಸ್ ಈಸ್ ಎ ಕ್ವಶನ್. ನನ್ನ ಪ್ರಶ್ನೆ ನಿಮಗೆ, is this object belongs to this collection? No.
This is the question which is not in the chapter sets. This is the question appears in the chapter trigonometry. It appears in the chapter trigonometry. So student, one more example. Find the area of the circle. Find the area of the circle having radius 3 centimeter. Student, can we say this object belongs to this collection? No. This is the question which doesn't appears in the chapter sets. This is the question which appears in geometry. Therefore, this object does not belong to the collection. ಮಕ್ಕಳೇ, ಇನ್ನು ಇಲ್ಲಿ ಚಾಪ್ಟರ್ ನೀವು ಕಂಪ್ಲೀಟ್ ಆಗದೇ ಇರೋದರಿಂದ ಒಂದು ಬಾರಿ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಚಾಪ್ಟ್ರಲ್ಲಿ ಯಾವ ಪ್ರಶ್ನೆಗಳು ಬರುತ್ತೆ ಅಂತ ಗೊತ್ತಾಗುತ್ತೆ, ಸರಿ ತಾನೇ? ಆಗ ನಿಮಗೆ ಅರ್ಥ ಆಗುತ್ತೆ ನನಗೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಸೆಟ್ ಚಾಪ್ಟರಲ್ಲಿದೆಯೋ ಇಲ್ವೋ ಅಂತ. ಈಗ ನಾನು ಬರೆದ್ರೂ ಕೂಡ ವೇಸ್ಟ್ ಆಗುತ್ತೆ. ಅಂದರೆ ನಮಗೆ ಇಲ್ಲಿ ಆಬ್ಜೆಕ್ಟ್ ಅಂದರೆ ಒಂದು ಪ್ರಶ್ನೆ, ಕೊಟ್ಟಿರುವಂಥ ಆಬ್ಜೆಕ್ಟ್ನ ಕೊಟ್ಟಿರುವಂಥ ಕಲೆಕ್ಷನಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಐಡೆಂಟಿಫೈ ಮಾಡೋಕ್ಕಾಗೋದರಿಂದ ನಾವು ಇದನ್ನು ವೆಲ್ ಡಿಫೈನ್ಡ್ ಅಂತ ಹೇಳ್ಬೋದು. ಎಪ್ಪೋ ಇದು ಸೆಟ್ ಆಗುತ್ತೆ. ಸೊ ನಿಮ್ಮ ಉತ್ತರ ಹೀಗಿರಬೇಕಾಗತ್ತೆ, ದ ಗಿವನ್ ಕಲೆಕ್ಷನ್ ಈಸ್ ವೆಲ್ ಡಿಫೈನ್ಡ್ ಬಿಕಾಸ್ I am able to say whether the given object belongs to the collection or does not belong to the collection, and hence this collection, given collection, is a set. Now student, shall we move on to next question. Question number 6, and is like this: the collection of 10 most talented writers in India. Again I repeat, the collection of 10 most talented writers in India. Student, while doing the problems, first you have to identify the objects, and then you have to decide whether the given collection is well defined or not. So here objects are writers in India. Objects are writers in India. Rule is most talented. Student, just think over whether this collection is well defined or not well defined. Yes, students, the given collection is not well defined. Now tell me one question: is it possible to list 10 most talented writers in India? No. There is no criteria, ಯಾವುದೇ ಮಾನದಂಡ ಇಲ್ಲ. ಸೊ ದಿಸ್ ರೈಟರ್ ಈಸ್ ಟ್ಯಾಲೆಂಟೆಡ್, ದಿಸ್ ರೈಟರ್ ಈಸ್ ನಾಟ್ ಟ್ಯಾಲೆಂಟೆಡ್ ಅಂತ ಹೇಳಿ, ಅಥವಾ ದಿಸ್ ರೈಟರ್ ಈಸ್ ಟ್ಯಾಲೆಂಟೆಡ್ ಅಂತ ಹೇಳಿ ಏನೋ ಒಂದು ಮಾನದಂಡ ಇಲ್ಲ. ಸೊ ಕೆಲವರು ಒಬ್ಬ ಆಥರ್ನ ಒಪ್ಕೊಂಡ್ರೆ ಕೆಲವರು ಇನ್ನೊಬ್ಬ ಆಥರ್ನ ಒಪ್ಕೊಳ್ಳಲ್ಲ. ಸೊ ನಾನು ಒಬ್ಬ ರೈಟರ್ನ ಟ್ಯಾಲೆಂಟೆಡ್ ಅಂತ ಒಪ್ಕೊಂಡಿದ್ರೆ ಇನ್ನೊಬ್ಬ ಒಪ್ಕೊಳ್ಬೇಕು ಅಂತ ಏನಿಲ್ಲ. ಇಫ್ ಐ ಸೆಡ್ ಪರ್ಟಿಕ್ಯುಲರ್ ಒನ್ ರೈಟರ್ ಆ್ಯಸ್ ಎ ಟ್ಯಾಲೆಂಟೆಡ್ ರೈಟರ್, ಇಟ್ ಈಸ್ ನೀಡ್ ನಾಟ್ ಟು ಬಿ accepted as a talented writer, that particular writer, by other one. ಅಥವಾ ನಾನು ಇಬ್ಬರು ವ್ಯಕ್ತಿಗಳನ್ನ ಇಲ್ಲಿ ಕರೆದು ಸಪರೇಟಾಗಿ ನೋಡ್ರಪ್ಪ, ಇಂಡಿಯಾದಲ್ಲಿ ಇರುವಂಥ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ನ ಲೀಸ್ಟ್ ಮಾಡಿಕೊಡಿ ಅಂತ ಕೇಳಿದಾಗ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. ಅವರು ಬರೆದ ನಂತರ ಆ ಲೀಸ್ಟಲ್ಲಿ ಒಂದೇ ನೇಮ್ ಸೇರುತ್ತಾ? ನೋ. ಸೊ ಕೆಲವೊಂದು ಕಾಮನ್ ನೇಮ್ಸ್ ಬರ್ಬೋದು,
ಸಪೋಸ್ ಒಬ್ಬ ಪರ್ಸನ್ ಕುವೆಂಪು ಅಂತ ಬರೆದಿದ್ರೆ ಇನ್ನೊಬ್ಬರು ಕೂಡ ಕುವೆಂಪು ಅಂತ ಬರೆದಿರ್ಬೋದು. ದಾರಾ ಬೇಂದ್ರೆ ಒಬ್ಬರು ಬರೆದಿದ್ರೆ ಇನ್ನೊಬ್ಬರು ಬಿಟ್ಟಿರ್ಬೋದು. ಅವ್ರ ಪ್ರಕಾರ ದಾರಾ ಬೇಂದ್ರೆ ಈಸ್ ನಾಟ್ ಎ ಟ್ಯಾಲೆಂಟೆಡ್ ರೈಟರ್ ಅಂತ ಭಾವನೆ. ಈ ಕಡೆ ಇರುವಂಥ ವ್ಯಕ್ತಿ ಶಿವರಾಮ ಕಾರಂತ ಈಸ್ ಅ ಟ್ಯಾಲೆಂಟೆಡ್ ರೈಟರ್ ಅಂತ ಬರೆದಿದ್ರೆ, ಅಂದ್ಕೊಂಡು ಬರೆದಿದ್ರೆ, ಅವರ ಲೀಸ್ಟಲ್ಲಿ ಇವರು ಬರಿದೇನೆ ಇರ್ಬೋದು ಅಥವಾ ಬರೀಬೋದು. ಅದು ಅವರವರ ಅಭಿಪ್ರಾಯ ಆಗತ್ತೆ. ಹಾಗಾದರೆ ಇಲ್ಲಿ ನನಗೆ ಒಬ್ಬ ರೈಟರ್ ಅನ್ನುವಂಥವನು ಆಬ್ಜೆಕ್ಟ್ ಆಗ್ತಾನೆ. ನಾನು ಆಬ್ಜೆಕ್ಟ್ನ ಇಲ್ಲಿ ಬರೀ ರೈಟರ್ ಅಂತ ಇಟ್ಕೊಂಡ್ರೆ ಆ ರೈಟರ್ನ ನಾನು ಟ್ಯಾಲೆಂಟೆಡ್ ಅಂತ ಹೇಳೋದಕ್ಕೆ ಒಪ್ಕೊಳ್ಳೋದಕ್ಕೆ ಯಾವುದೇ ಮಾನದಂಡ ಇಲ್ಲದೆ ಇರೋದ್ರಿಂದ, ಅಥವಾ ಟ್ಯಾಲೆಂಟೆಡ್ ರೈಟರ್ ಅನ್ನುವಂಥದ್ದು ಪರ್ಸನ್ ಟು ಪರ್ಸನ್ ವೇರಿ ಆಗೋದರಿಂದ ದ ಗಿವನ್ ಕಲೆಕ್ಷನ್ ಈಸ್ ನಾಟ್ ವೆಲ್ ಡಿಫೈನ್ಡ್. So, I have no clarity in telling this writer is talented or not talented. Therefore, there is a vague, ಒಂದು ಅಸ್ಪಷ್ಟತೆ ಇದೆ. Since there is a vague, therefore, this collection is not a set. This is because of the word most talented. ಮಕ್ಕಳೇ, ಈ ಪದಗಳಿರೋದ್ರಿಂದ ಸೊ ನಮಗೆ ಒಂದು ಅಸ್ಪಷ್ಟತೆ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ನನಗೆ ಒಬ್ಬ ರೈಟರ್ನ ಕೊಟ್ಟಾಗ ನಾನು ಈ ಕಲೆಕ್ಷನಲ್ಲಿ ತಗೊಳ್ಬೇಕು ಅಥವಾ ಈ ಕಲೆಕ್ಷನಲ್ಲಿ ಇದೆಯೋ ಇಲ್ಲವೋ ಅಂತ ಹೇಳೋದಕ್ಕೆ ನನ್ನಲ್ಲಿ ಗೊಂದಲ ಮೂಡ್ತಾ ಇದೆ. ಆದ್ದರಿಂದ ಕಲೆಕ್ಷನ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಹಾಗಾದರೂ ಅಂದ್ಕೊಳ್ಳಿ, ಅಥವಾ ಯರ್ ಒಪಿನಿಯನ್ ಅಬೌಟ್ ಟ್ಯಾಲೆಂಟೆಡ್ ರೈಟರ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. Therefore, this collection is not a set. Therefore, how to write the solution? The given collection is not a set. The given collection is not a set. So after writing this, you have to give justification, because the term most talented, the term most talented is a vague, ಅಸ್ಪಷ್ಟತೆ, vague. You have to underline this. ಮಕ್ಕಳೇ, ನೀವು ಇದನ್ನಾದರೂ ಬರಿಬೋದು. The term most talented is a vague, ಅಥವಾ ಈ ಪದಗಳ ಬದಲು because the given collection it is not well defined. Because it is not well defined, it means the collection it is not well defined. So shall we move on to next question. So it is like this: the collection of a team of 11 best cricket batsmen in the world. So question is like this, student: a team of 11 best cricket batsmen in the world. Student, can we say the given collection is well defined? No, because is it possible to say the 11 best cricket batsmen in the world by everyone? No, it varies from person to person.
ನನ್ನ ಪ್ರಕಾರ ಪ್ರಪಂಚದಲ್ಲಿ ಇರುವಂಥ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ನಾನು ಲೀಸ್ಟ್ ಮಾಡಬಹುದು. ಬಟ್ ಪ್ರತಿಯೊಬ್ಬರೂ ಕೂಡ ಅದೇ 11 ವ್ಯಕ್ತಿಗಳನ್ನು ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಅಂತ ಒಪ್ಕೊಂಡ್ರೆ ವೆಲ್ ಡಿಫೈನ್ಡ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡುವಂಥ ಸಂದರ್ಭ ಇದು. ನನ್ನ ಪ್ರಶ್ನೆ ಏನು ಅಂದರೆ, ಈಸ್ ಎವ್ರಿಬಡಿ ಇನ್ ದ ವರ್ಲ್ಡ್ ಲೀಸ್ಟ್ ದ ಸೇಮ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್? ನೋ. So, different people, so write different names. ಅವರಿಗೆ ಯಾರು ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತಾರೋ ಅವರುಗಳ ಹೆಸರನ್ನು ಬರೆದಿರ್ತಾರೆ ಅವರು. ಅಂದರೆ ಕಾಮನ್ ನೇಮ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಲೆಟ್ ಆಲ್ ದ ಪೀಪಲ್ ಇನ್ ದ ವರ್ಲ್ಡ್ ಲೈಕ್ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ಅವರು ಪ್ರತಿಯೊಬ್ಬರ ಲೀಸ್ಟಲ್ಲಿ ಇರ್ಬೋದು. ಬಟ್ ಎಲ್ಲ ನೇಮ್ಸು ಕಾಮನ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಅಥವಾ ನಾನು ವಿರಾಟ್ ಕೊಹ್ಲಿ ಅನ್ನೋ ಆಬ್ಜೆಕ್ಟ್ನ ಈ ಕಲೆಕ್ಷನ್ನಲ್ಲಿದೆ ಅಂತ ಕೇಳಿದಾಗ ನಾನು ವಿರಾಟ್ ಕೊಹ್ಲಿನ ಇಷ್ಟಪಡುವಂಥ ವ್ಯಕ್ತಿ ಆಗಿದ್ದರೆ ಎಸ್, ಇಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್. ಸಪೋಸ್ ನಾನು ವಿರಾಟ್ ಕೊಹ್ಲಿನ ಒಪ್ಕೊಳ್ಳಿಲ್ಲ ಅಂದರೆ ನನ್ನ ಪ್ರಕಾರ ನಾನೇನು ಹೇಳ್ತೀನಿ ಅಂದರೆ, ನೋ, ದ ಆಬ್ಜೆಕ್ಟ್ ವಿರಾಟ್ ಕೊಹ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗಿವನ್ ಕಲೆಕ್ಷನ್, ಮೀನ್ಸ್ ಅಕಾರ್ಡಿಂಗ್ ಟು ಮೀ ಈಸ್ ನಾಟ್ ಎ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್. ಅಂದರೆ ಒಪಿನಿಯನ್ ಅಬೌಟ್ the best cricket batsman in the world varies from person to person. Therefore, there is no criteria to decide whether the cricket batsman is best in the world or not best in the world. Again, there is a vague, there is no clarity. Again, ಇಲ್ಲಿ ಒಂದು ಅಸ್ಪಷ್ಟತೆ ಮೂಡ್ತಾ ಇದೆ ಮಕ್ಕಳೇ. Therefore, the given collection is not a set because this is not well defined. Therefore, ನಿಮ್ಮ ಉತ್ತರ ಹೇಗಿರಬೇಕು ಅಂದರೆ, the given collection is not a set because it is not well defined, or you can write because the term best. ಇದು ಒಂದು ಅಸ್ಪಷ್ಟತೆಯನ್ನು ಕೊಡ್ತಾ ಇದೆ. Because the term best is a vague. vague ಅಂದರೆ ಅಸ್ಪಷ್ಟತೆ ಅಂತ. is a vague. Thank you students for watching the session.